ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀಟ್ ಎಕ್ಸಾಮ್ ದೇಶಾದ್ಯಂತ ಈ ಬಾರಿ ಸಾಕಷ್ಟು ಚರ್ಚೆಯಲ್ಲಿರ್ತಕ್ಕಂಥ ವಿಚಾರ. ಈಗ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ಇವತ್ತಿಗೂ ಕೂಡ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರು ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಆಗ್ರಹಿಸಿ ಪ್ರತಿಭಟನೆಯನ್ನು ಕೂತಿದ್ರು. ಇವತ್ತು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿರ್ತಕ್ಕಂಥದ್ದು. ಇದರ ಮಧ್ಯೆ ಕೊಪ್ಪಳ ತಾಲೂಕಿನ ಹನಮನಹಳ್ಳಿಯ ಹಳ್ಳಿ ಹೈದನೊಬ್ಬ ಈಗ ಒಟ್ಟು ನೀಟ್ ಎಕ್ಸಾಮ್ನಲ್ಲಿ 694 ರ್ಯಾಂಕ್ ಗಳಿಸಿ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ನಾನೀಗ ಕೊಪ್ಪಳ ತಾಲೂಕಿನ ಹನುಮನಹಳ್ಳಿಯಲ್ಲಿರ್ತಕ್ಕಂಥದ್ದು. ಇಲ್ಲಿ ಪುಟ್ಟರಾಜ್ ಅನ್ನೋ ಯುವಕ ಏನಿದ್ದಾನೆ, ಈತ ಕೂಲಿ ಕಾರ್ಮಿಕರ ಮಗ, ಅಂದರೆ ರೈತನ ಮಗ ಈತ ಒಂದು ನೀಟ್ ಎಕ್ಸಾಮ್ನಲ್ಲಿ ಆಲ್ ಇಂಡಿಯಾ ST ಕೆಟಗರಿಯಲ್ಲಿ 694ನೇ ರ್ಯಾಂಕ್ ಪಡೆದಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈತ ಗಂಗಾವತಿಯ ವಿದ್ಯಾನಿಕೇತನ ಕಾಲೇಜಿನಲ್ಲಿ ಸೈನ್ಸನ್ನು ಮುಗಿಸಿ ಒಂದು ವರ್ಷ ಗ್ಯಾಪ್ ಆಗಿ ಒಂದು ವರ್ಷ ಓದಿ ಜೊತೆಗೆ ಮನೆಗೆ ಬಂದಾಗ ಈತನ ಕಾಯಕ ಕುರಿ ಮೇಯಿಸೋದು ಜೊತೆಗೆ ಹೊಲಕ್ಕೆ ಹೋಗೋದು ಮತ್ತು ಇಲ್ಲಿ ನೀವು ದೃಶ್ಯಗಳು ನೋಡ್ತಿರ್ಬೋದು. ಅವರ ತಂದೆ ತಾಯಿ ಕೂಡ ರೈತರು. ಆ ರೈತರ ಮಗನಾಗಿ ಈಗ ST ಕೆಟಗರಿಯಲ್ಲಿ ಒಟ್ಟು 694ನೇ ರ್ಯಾಂಕ್ ಬಂದಿರತಕ್ಕಂಥದ್ದು. ಅದು ಕೂಡ ಆಲ್ ಇಂಡಿಯಾ ರ್ಯಾಂಕು. ಕಳೆದ ವರ್ಷವೂ ಈತ ನೀಟ್ ಎಕ್ಸಾಮ್ಗೆ ಅಟೆಂಡ್ ಆಗಿರ್ತಕ್ಕಂಥದ್ದು. ಪ್ರಶ್ನೆ ಪತ್ರಿಕೆ ಲೀಕ್ ಏನಾಯಿತು ಅವಾಗೂ ಕೂಡ ಎಕ್ಸಾಮ್ಗೆ ಅಟೆಂಡ್ ಆಗಿರ್ತಕ್ಕಂಥದ್ದು. ಈಗ ಈ ಒಂದು ST ಕೆಟಗರಿಯಲ್ಲಿ ಈತ 694ನೇ ರ್ಯಾಂಕ್ ಬಂದಿರತಕ್ಕಂಥದ್ದು. ಕೊಪ್ಪಳ ತಾಲೂಕಿನ ಹನುಮನಹಳ್ಳಿ ಏನಿದೆ ಇದು ಒಂದು ಸಣ್ಣ ಊರು. ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತೀನಿ. ಅವರ ತಂದೆ ತಾಯಿ ಕೂಡ ಊರನ್ನು ಬಿಟ್ಟು ಹೊರಗಡೆ ಇರ್ತಕ್ಕಂಥದ್ದು, ತೋಟದ ಮನೆಯಲ್ಲಿ ಅವರು ವಾಸವಿರ್ತಕ್ಕಂಥದ್ದು. ಇಲ್ಲಿ ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಅವ್ರ ತಂದೆ ತಾಯಿ ಸಂಬಂಧಿಕರ ಜೊತೆಗೆ ಅವರೆಲ್ಲರೂ ಕೂಡ ತೋಟದಲ್ಲಿರ್ತಕ್ಕಂಥದ್ದು. ಈಗ ತೋಟದ ಮನೆಗೆ ಅಂದರೆ ಗಂಗಾವತಿ ಕಾಲೇಜಿನಿಂದ ಈತ ತೋಟಕ್ಕೆ ಯಾವಾಗ ಬರ್ತಿದ್ದ, ಅವ್ರ ಮನೆಗೆ ಯಾವಾಗ ಬರ್ತಿದ್ದ, ರಜೆ ಸಂದರ್ಭದಲ್ಲಿ ಬಂದಾಗಲೆಲ್ಲೂ ಕೂಡ ಈತ ಕೆಲಸವನ್ನು ಮಾಡ್ತಿದ್ದ. ಕುರಿ ಕಾಯೋದಿರ್ಬೋದು, ದಿನನಿತ್ಯದ ರೈತರ ಮನೆಯಲ್ಲಿ ಏನೆಲ್ಲ ಕೆಲಸ ಇರ್ತಾವೆ ಬೆಳಗ್ಗೆಯಿಂದ ಸಂಜೆವರೆಗೂ ಆ ಎಲ್ಲ ಕೆಲಸಗಳನ್ನು ಈತನೇ ಮಾಡ್ತಿದ್ದ. ಅವರ ತಂದೆ ಮೋಟರ್ ವೈಂಡಿಂಗ್ ಕೆಲಸವನ್ನು ಮಾಡ್ತಾರೆ. ಅವರಿಗೆ ಆ ಕೆಲಸದಲ್ಲೂ ಕೂಡ ಈತ ಸಾಥ್ ಕೊಡ್ತಿದ್ದ. ಈಗ 694 ರ್ಯಾಂಕ್ ಗಳಿಸಿ ಇಡೀ ಹನುಮನಹಳ್ಳಿ ಅಲ್ಲ ಇಡೀ ಕೊಪ್ಪಳ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿರ್ತಕ್ಕಂಥದ್ದು. ನನ್ನ ಜೊತೆಗೆ ಈಗ ಪುಟ್ಟರಾಜ್ ಆತನೇ ಇದ್ದಾನೆ, ಅವನ್ನೇ ಮಾತಾಡಿಸ್ತೀನಿ. ಈಗ ಎಷ್ಟನೇ ರ್ಯಾಂಕ್ ಬಂದಿರತಕ್ಕಂಥದ್ದು, ನಿಂದು PUC ಯಾವಾಗ ಮುಗಿದಿತ್ತು, ಈಗ ಮುಂದೆ ಏನಾಗಬೇಕಂತ ನೀ ಅಂದ್ಕೊಂಡಿರ್ತಕ್ಕಂಥದ್ದು? ನಮ್ಮದು PUC ಹೋದ ವರ್ಷ ಮುಗಿದಿತ್ತು. ಅದರಲ್ಲಿ 98% ಮಾಡಿದ್ದೆ. ನಾನು ಹೋದ ಸಲ ನೀಟ್ ಬರೆದಾಗ ಸ್ವಲ್ಪ ಒಂದು 5 ಮಾರ್ಕ್ಸಿಂದ ಮಿಸ್ ಆಗಿತ್ತು ಸೀಟು. ಅದಕ್ಕೆ ನಾನು ಒಂದು ವರ್ಷ ಗ್ಯಾಪ್ ಮಾಡಿ ವಿದ್ಯಾನಿಕೇತನ್ ಒಟ್ರಟ್ಟಿಯಲ್ಲಿ ಲಾಂಗ್ ಟರ್ಮ್ ಹೋಗಿದ್ದೆ. ಅಲ್ಲಿ ಮೊದಲ ಸಲ ನೀಟ್ ಬರೆದಾಗ ಒಂದು 587 ಒಂದು ಉತ್ತಮ ಸ್ಕೋರ್ ಬಂದಿತ್ತು. ಆದರೆ ಪೇಪರ್ ಲೀಕ್ ಆದ್ದರಿಂದ ನಾವು ತುಂಬ ಬೇಜಾರಾಯಿತು. ಇನ್ನೊಮ್ಮೆ ಮತ್ತೆ ರೀನೀಟ್ ಅಂದಾಗ ತುಂಬ ಎಲ್ಲ ಮನಸ್ಸಿಗೆ ಒಂಥರ ಬೇಜಾರಾಗೋದು ಆಯಿತು. ಆದ ನಂತರ ನಮ್ಮ ವಿದ್ಯಾನಿಕೇತನ್ ಪ್ರಿನ್ಸಿಪಲ್ ಸರು ಫೋನ್ ಹಚ್ಚಿ, ಇಲ್ಲ ಇನ್ನೊಮ್ಮೆ ನಾವು ಇಲ್ಲೇ ಕೋಚಿಂಗ್ ಹೇಳ್ತೀವಿ ವಿತೌಟ್ ಫೀ. ಅವ್ರು ನಮ್ಮನ್ನು ಕರೆದಿದ್ದಾರೆ. ಅಲ್ಲಿಗೆ ಹೋದಾಗ ಎಲ್ಲ ಡೈಲಿ ಸ್ಕೆಡ್ಯೂಲ್ಸ್ ಎಲ್ಲ ರನ್ನಿಂಗ್ ಮಾಡ್ತಿದ್ರು. ಎಲ್ಲ ಎಷ್ಟನೇ ರ್ಯಾಂಕ್ ಬಂದಿರತಕ್ಕಂಥ? ನಮ್ಮದು 694 ಇನ್ ST ಕೆಟಗರಿ. ಟೋಟಲ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದುಬಿಟ್ಟು 76,000 ಬಂದಿದೆ ಸರ್. ಈ ಬಾರಿ ಕ್ವಶನ್ ಪೇಪರ್ ಟಫ್ ಇತ್ತಾ? ಹಾಂ ಸರ್, ಖಂಡಿತ ಈ ಸರಿ ಕ್ವಶನ್ ಪೇಪರ್ ತುಂಬ ಟಫ್ ಇತ್ತು. ಅದರಲ್ಲಿ ಎಸ್ಪೆಷಲಿ ಫಿಸಿಕ್ಸು ಕೆಮಿಸ್ಟ್ರಿ ಭಾಳ ಟಫ್ ಇತ್ತು ಅಂತ. ಫಿಸಿಕ್ಸು ಕೆಮಿಸ್ಟ್ರಿ ಭಾಳ ಟಫ್ ಇತ್ತು. ಬಯಾಲಜಿ ಹಂಗೇನಿದ್ದಿಲ್ಲ, ಒಂದು ಸ್ವಲ್ಪ ಮಾಡ್ರೇಟ್ ಆಗಿತ್ತು ಸರ್. ಈಗ ನೀನು ನೋಡಿದರೆ ಇಲ್ಲೇ ಕುರಿ ಕಾಯ್ತಿ, ತಂದೆ ತಾಯಿ ಕೂಡ ರೈತರು. ಮನೆಗೆ ಬಂದಾಗೆಲ್ಲ ಏನೇನು ಕೆಲಸ ಮಾಡ್ತೀನಿ ನೀನು? ನಾವು ಮನೆಗೆಲ್ಲ ಬಂದಾಗ ಈ ಥರ ಕುರಿಗೆಲ್ಲ ಮೇವು ಹಾಕೋದು, ಇಲ್ಲೆಲ್ಲ ಸಗಣಿ ಕಸ ಅನ್ನೋದು, ಎತ್ತುಗಳಿದಾವೆ ಸರ್, ಅವಕ್ಕೆಲ್ಲ ಮೇವು ಹಾಕೋದು, ನೆಕ್ಸ್ಟ್ ಅದಕ್ಕೆಲ್ಲ ಕಾಳು ಕಡಿ ಅಂತ ಇಡ್ತಿದ್ವಿ ಸರ್. ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಸರ್. ಕೆಲಸ ಮಾಡಿ ಓದಿರ್ತಕ್ಕಂಥದ್ದು? ಹಾಂ ಸರ್, ಕೆಲಸ ಮಾಡ್ಕೊಂಡೇ ಓದ್ತಿದ್ದೀವಿ ಸರ್. ರಜೆಗೆ ಬಂದಾಗ ಒಂದು ದಿವಸನೂ ತಪ್ಪಿಸಿದ್ವಿ. ಇದೆಲ್ಲ ನನ್ನ ಕೆಲಸ ಆಗಿತ್ತು ಸರ್. ಈಗ ಎಷ್ಟನೇ ರ್ಯಾಂಕ್ ಬಂದಿರತಕ್ಕಂಥದ್ದು, ಮುಂದೆ ಏನಾಗಬೇಕಂತ ಆಸೆ ಐತಿ? ನಾವು ಮುಂದೆ ಒಳ್ಳೆ ಡಾಕ್ಟರ್ ಆಗಿ ಜನರ ಸೇವೆ ಸಲ್ಲಿಸ್ಬೇಕು ಅನ್ನೋದು ನನ್ನ ಆಸೆ ಸರ್. ಗೆಸ್ ಮಾಡಿದ್ದೆ 694ನೇ ರ್ಯಾಂಕ್ ನನಗೆ ಬರ್ಬೋದು ಅಂತೇಳಿ? ಖಂಡಿತ ಗೆಸ್ ಮಾಡಿದ್ದೆ ಅಲ್ಲ ಸರ್. ನಾವು ಅಂದ್ಕೊಂಡಿದ್ದೆ ಇಷ್ಟು ಬರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ. ಇದು 694 ತುಂಬ ಖುಷಿ ಆಗ್ತದೆ ಸರ್. ತಂದೆ ತಾಯಿ ಸಪೋರ್ಟ್ ಮಾಡಿದ್ರ ನಿಂಗೆ? ಅವರು ರೈತರು, ಓದೋಕ್ಕೆಲ್ಲ ಸಪೋರ್ಟ್ ಮಾಡಿದ್ರ? ಹಾಂ ಸರ್, ಖಂಡಿತ ಸರ್. ತಂದೆ ತಾಯಿ ಫುಲ್ ಸಪೋರ್ಟ್ ಮಾಡಿದರು. ಎಲ್ಲ ಪ್ರತಿ ವೀಕೆಂಡ್ ಎಲ್ಲ ನೋಡ್ತಿದ್ರು, ಸ್ಕೋರ್ ಇಂಪ್ರೂವ್ ಮಾಡ್ಕೊ, ಇದರಲ್ಲಿ ಕಡಿಮೆ ಬಂದಿರೋದು ಇಂಪ್ರೂವ್ ಮಾಡ್ಕೊತಿದ್ರು. ಸರ್ ಎಲ್ಲ ಮೀಟಿಂಗ್ ಮಾಡಿ ನಮಗೂ ಮೋಟಿವೇಟ್ ಮಾಡ್ತಿದ್ರು ಸರ್. ಡೈಲಿ ವೀಕೆಂಡ್ ಎಲ್ಲ ಮೋಟಿವೇಟ್ ಮಾಡ್ತಿದ್ರು ಸರ್. ಕ್ವಶನ್ ಪೇಪರ್ ಏನು ಲೀಕ್ ಆಗಿತ್ತಲ್ಲ, ಅವಾಗ ಸಾಕಷ್ಟು ವಿದ್ಯಾರ್ಥಿಗಳು ಸುಸೈಡ್ ಮಾಡ್ಕೊಂಡ್ರು ನೀಟ್ ಎಕ್ಸಾಮು ಲೀಕ್ ಆಗಿದ್ದಕ್ಕೆ. ಅಂಥವ್ರಿಗೆ ಏನು ಹೇಳ್ತಿ?
ಅವರು ತುಂಬ ಅವ್ರು ಅಂದರೆ ಒಬ್ಬೊಬ್ಬರು 1 ವರ್ಷ 2 ವರ್ಷ 3 ವರ್ಷ ಲಾಂಗ್ ಟರ್ಮ್ ತೊಗೊಂಡಿರ್ತಾರೆ ಸರ್. ಒಂದು ಎಕ್ಸಾಮ್ಸಲ್ಲಿ 3 ವರ್ಷ ಲಾಂಗ್ ಟರ್ಮ್ ತೊಗೊಂಡು ಈ ಥರ ಲೀಕ್ ಆದರೆ ಅವ್ರಿಗೆ ಒಂಥರ ಮೋಸ ಮಾಡ್ದಂಗೆ ಆಗುತ್ತೆ. ಅದಕ್ಕಾಗಿ ಅವ್ರು ಸೂಸೈಡ್ ಮಾಡ್ಕೊಂಡ್ರು. ಆ ಥರ ಆಗಬಾರ್ದಾಗಿತ್ತು ಸರ್. ಅಂದರೆ 3 ವರ್ಷ ರಿಪೀಟ್ ಮಾಡಿರ್ತಾರೆ ಸರ್, ಒಬ್ಬೊಬ್ಬರು 2 ವರ್ಷ ಇರ್ತಾರೆ ಸರ್. ಅದಕ್ಕೆ ಆ ಥರ ಆಗುತ್ತೆ ಸರ್. ಇನ್ಮೇಲೆ ಯಾವಾಗೂ ಹಿಂಗೆ ಆಗಬಾರ್ದು. ಆಗಬಾರ್ದು, ಖಂಡಿತ ಆಗಬಾರ್ದು ಸರ್. ಥ್ಯಾಂಕ್ಸ್. ಎಸ್ ಟಿ ಕೆಟಗರಿಯಲ್ಲಿ ಆಲ್ ಇಂಡಿಯಾ 694 ರ್ಯಾಂಕ್ ಬಂದಿರತಕ್ಕಂಥದ್ದು ನನಗೆ ಸಾಕಷ್ಟು ಖುಷಿಯಾಗಿರ್ತಕ್ಕಂಥದ್ದು. ನಾನು ಉತ್ತಮ ಡಾಕ್ಟರ್ ಆಗಿ ಜನರ ಸೇವೆ ಮಾಡಬೇಕನ್ನೋದು ಪುಟ್ಟರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.